ಭಾರತವನ್ನ ಮತ್ತೆ ಮತ್ತೆ ಕೆಣಕ್ತಾ ಇದೆ ಪಾಕಿಸ್ತಾನ. 4 ವರ್ಷಗಳ ಬಳಿಕ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ, ಗಡಿ ನಿಯಂತ್ರಣ ರೇಖೆಯ ಬಳಿ ಗುಂಡಿನ ಚಕಮಕಿ. ಪಾಕಿಸ್ತಾನ ಸೇನೆಯಿಂದ ಭಾರತದ ಗುಂಡಿನ ದಾಳಿ. ರಾತ್ರಿಯಿಂದ ಹಲವು ಬಾರಿ ಪಾಕ್ ಸೇನೆಯಿಂದ ಫೈರಿಂಗ್ ಮಾಡಲಾಗ್ತಾ ಇದೆ. ಭಾರತದ ಸೇನೆಯತ್ತ 600 ಗುಂಡುಗಳನ್ನು ಹಾರಿಸಿದ ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ. 1300 ಗುಂಡುಗಳನ್ನು ಹಾರಿಸಿ ತಿರುಗೇಟನ್ನು ಕೊಟ್ಟ ಸೇನಾಪಡೆ. ಪಾಕ್ನ ಸೇನಾ ಕ್ಯಾಂಪ್ ಮೇಲೆ ಭಾರತೀಯ ಸೇನಾಪಡೆ ದಾಳಿಯನ್ನು ಮಾಡಿದೆ. ಗುಂಡಿನ ಚಕಮಕಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಭಾರತವನ್ನ ಬೇಕು ಅಂತ ಮತ್ತೆ ಮತ್ತೆ ಕೆಣಕುವಂತ ಕೆಲಸವನ್ನ, ಪ್ರಚೋದನೆ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಇಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. 4 ವರ್ಷಗಳ ಬಳಿಕ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆಯ ಬಳಿ ಗುಂಡಿನ ಚಕಮಕಿ ನಡೆದಿರೋದು. ಪಾಕಿಸ್ತಾನ ಸೇನೆಯಿಂದ ಭಾರತದ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ರಾತ್ರಿಯಿಂದ ಹಲವು ಬಾರಿ ಪಾಕ್ ಸೇನೆಯಿಂದ ಫೈರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಭಾರತದ ಸೇನೆಯತ್ತ 600 ಗುಂಡುಗಳನ್ನು ಹಾರಿಸಿದ ಪಾಕ್ನ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತ್ಯುತ್ತರವನ್ನು ಕೂಡ ನೀಡಲಾಗಿದೆ. 1300 ಗುಂಡುಗಳನ್ನು ಹಾರಿಸಿ ತಿರುಗೇಟನ್ನು ಕೊಟ್ಟಿದೆ ನಮ್ಮ ಸೇನಾಪಡೆ ಕೂಡ. ಪಾಕ್ನ ಸೇನಾ ಕ್ಯಾಂಪ್ ಮೇಲೆ ಭಾರತೀಯ ಸೇನಾಪಡೆ ದಾಳಿಯನ್ನು ಮಾಡಿದೆ. ಈ ಗುಂಡಿನ ಚಕಮಕಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದು ವರದಿ ಆಗ್ತಾ ಇದೆ. ಮೊನ್ನೆನೂ ಕೂಡ ಇದೇ ರೀತಿಯಾಗಿ ಗುಂಡಿನ ಚಕಮಕಿ ನಡೆದಿತ್ತು. ನಿನ್ನೆ ರಾತ್ರಿಯೂ ಕೂಡ ಇದೇ ರೀತಿಯಾಗಿ ಗುಂಡಿನ ದಾಳಿ ಆಗಿದೆ. ಆದರೆ ಭಾರತ ಸೇನೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ.